ಇಂದು ಕರ್ನಾಟಕ ಭೀಮಸೇನೆ ಮೈಸೂರು ಜಿಲ್ಲೆಯ ವಿವಿಧ ಸಂಘಟನೆಗಳ ವತಿಯಿಂದ ಕಳೆದ 13 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ನಡೆದಿರ್ತಕ್ಕಂಥ ಒಂದು ದೌರ್ಜನ್ಯ ಅತ್ಯಾಚಾರವನ್ನು ಖಂಡಿಸಿ ಇಡೀ ದೇಶವ್ಯಾಪ್ತಿ ಇವತ್ತು ಇದರ ಬಗ್ಗೆ ಮಾತನಾಡ್ತಾಯಿದ್ರು ಕೂಡ ಆಳುವಂಥ ಸರ್ಕಾರಗಳು ಮತ್ತು ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಗ ಇವತ್ತು ಇನ್ನೂ ಕೂಡ ಮೀನಾಮೇಷ ಹಿಡಿಸ್ತಿರ್ತಕ್ಕಂಥದ್ದನ್ನು ನಾವು ಅದನ್ನು ಸಾರಾಸಟ್ಟಾಗಿ ತಿರಸ್ಕರಿಸ್ತಾ ಇದ್ದೀವಿ ಅವ್ರ ಆಡಳಿತವನ್ನು. ಮತ್ತು ಸೌಜನ್ಯ ಅಂತಕ್ಕಂಥ ಹೆಣ್ಣುಮಗಳು ಈಗಾಗಲೇ 13 ವರ್ಷಗಳು ಕೂಡ ಕಳೆದಿದ್ದರೂ ಕೂಡ ಯಾವ ಪ್ರಭಾವಿತರಿರ್ತಕ್ಕಂಥ ಆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಧಾರ್ಮಿಕ ಶಕ್ತಿ ಇರ್ತಕ್ಕಂಥ ಒಳಗೊಂಡಿರ್ತಕ್ಕಂಥ ಕುಟುಂಬದ ವ್ಯಕ್ತಿ ಇಂಥ ಅಪರಾಧವನ್ನು ಮಾಡಿದ್ದೀನಿ ಅಂತಕ್ಕಂಥ ಮಾಹಿತಿ ಕೂಡ ಇದ್ದರೂ ಕೂಡ ಇದನ್ನು ಕೈಗೆತ್ತಿಕೊಳ್ತಿರ್ತಕ್ಕಂಥದ್ದು ದುರಂತ. ರಾಜಕಾರಣ ಮಾಡ್ಕೊಳ್ಳಿ. ಈ ನೊಂದಂಥ ಬಡ ಹೆಣ್ಣುಮಕ್ಕಳಿಗೆ ನೀವು ಈ ನ್ಯಾಯವನ್ನು ಕೊಡಿದ್ರೆ ಯಾಕೆ ವಿಫಲತೆಯೇ ಆಗಿದ್ರಿ? ಅಥವಾ ಯಾವುದೋ ಮಂತ್ರಿ ಮಗಳಿಗೋ ಅಥವಾ ಪ್ರಧಾನಮಂತ್ರಿ ಮಗಳಿಗೋ ರಾಷ್ಟ್ರಪತಿ ಮಗಳಿಗೋ ಯಾವುದೋ ಒಂದು ಉನ್ನತ ಅಧಿಕಾರಿ ಮಗಳಿಗೆ ಈ ರೀತಿ ಅತ್ಯಾಚಾರ ಆಗಿದರೆ ನೀವೆಲ್ಲ ಏನು ಮಾಡ್ತಿದ್ರಿ? ಇಡೀ ದೇಶ ಎದ್ದು ಕುಂತ್ಕೊಂತಿತ್ತು. ಒಂದು ಬಡ ಕುಟುಂಬದ ರೈತನ ಮಗಳು ಅಂತೇಳಿ ಈ ರೀತಿ ಈಗಾಗಲೇ ಮೈಸೂರು ನಗರದಲ್ಲಿ ನಾನು ಭಾಗವಹಿಸ್ತಿರ್ತಕ್ಕಂಥದ್ದು 6ನೇ ಪ್ರತಿಭಟನೆ. ಕಳೆದ 2-3 ವರ್ಷಗಳ ಹಿಂದೆ ನಾವು ಮತ್ತು ಸ್ಟ್ಯಾನ್ಲಿ ಪರಶುರಾಮ್ ಮತ್ತು ಎಲ್ಲ ಪ್ರಗತಿಪರ ಕನ್ನಡ ಸಂಘ ಹೋರಾಟಗಾರರು ಕೂಡ ಇದನ್ನು ಹೋರಾಟವನ್ನು ಮಾಡಿ ಇದನ್ನು ಒಂದು ಹೊಸ ರೂಪವನ್ನು ಕೊಟ್ಟಿದ್ದೀವಿ. ನಮ್ಮ ಹೋರಾಟಕ್ಕೂ ಕೂಡ ಇವತ್ತು ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಒಂದು ಆಡಳಿತ ಮಾಡ್ತಕ್ಕಂಥ ಒಂದು ಕಾನೂನು ಯಾರ ಅಡಿಯಲ್ಲಿ ಕೆಲಸ ಮಾಡ್ತಿದೆ ಅಂತಕ್ಕಂಥದ್ದು ನಮಗೆಲ್ಲೋ ಒಂದು ಕಡೆ ದಿಕ್ಕು ತಪ್ಪುವಂಥ ಮನಸ್ಥಿತಿ ನಮ್ಮನ್ನು ಕಾಡ್ತಾ ಇದೆ. ಇದನ್ನು ಖಂಡಿಸಿ ಒಂದು ಭೂ ಕಬಳಿಕೆ ಮತ್ತು ಸೌಜನ್ಯ ಈ ಒಂದು ಪ್ರಕರಣಗಳು ಕೂಡಲೇ ಇದು ಮರು ತನಿಖೆ ಆಗಬೇಕು ಅಂತೇಳಿ ಕೋರ್ಟು ಕೂಡ ಆದೇಶವನ್ನು ಮಾಡಿದೆ. ಆದರೂ ಕೂಡ ಯಾತಕ್ಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ನಮಗೆ ಒಂದು ರೀತಿ ಜಿಗುಪ್ಸೆಗೆ ನಾವೆಲ್ಲೂ ಕೂಡ ಒಳಗಾಗಿದ್ದೀವಿ. ಇವತ್ತು ನೊಂದಂಥ ಕುಟುಂಬಗಳು ಮತ್ತು ಇಲ್ಲಿ ಬಂದಿರತಕ್ಕಂಥ ಹೋರಾಟಗಾರರಿಗೆಲ್ಲರೂ ಕೂಡ ಇದು ನಾವು ಆ ಕಾನೂನು ರೀತಿಯಲ್ಲಿ ತಪ್ಪಿಸಲು ಶಿಕ್ಷೆ ಆಗಬೇಕು. ಸಂತೋಷ್ ಅನ್ನೋ ವ್ಯಕ್ತಿ ಯಾವುದೇ ನಿರಪರಾಧಿ 10 ವರ್ಷಗಳ ಕಾಲ ಜೈಲೊಳಗಡೆ ಇದು ಬಂದ ಪಾಪ ಅವನು ನಿರಪರಾಧಿ ಅಂತಲೂ ಕೂಡ ಪ್ರೂವ್ ಆಯಿತು. ಮತ್ತು ಈ ಅಪರಾಧ ಮಾಡಿರ್ತಕ್ಕಂಥವ್ರು ಯಾರು ಅಪರಾಧ ಮಾಡಿರ್ತಕ್ಕಂಥದ್ದು? ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಈ ರೀತಿ ಅನ್ಯಾಯ ಆಗ್ತಾಯಿದೆ, ಅಕ್ರಮ ಆಗ್ತಾಯಿದೆ, ಕೊಲೆಗಳು ನಿರಂತರವಾಗಿದೆಯಂತೆ. ಈ ಹೆಣ್ಣಿನ ಹೆಸರಿನಲ್ಲಿ ಸುಮಾರು 20-25 ಕೊಲೆಗಳಾಗಿದೆಯಂತೆ. ಸಾಕ್ಷಿಗಳನ್ನ ಸುಟ್ಟಾಕಿದರಂತೆ. ಒಂದು ಧಾರ್ಮಿಕ ಶಕ್ತಿ ಇರತಕ್ಕಂಥದ್ದು ಯಾವ ಸಾಮಾಜಿಕ ನ್ಯಾಯವನ್ನು ಕೊಡ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಶ್ನೆ. ಇದು ಕೂಡಲೇ ಇದು ರಾಜ್ಯವ್ಯಾಪ್ತಿ ದೇಶವ್ಯಾಪ್ತಿ ಇದು ನಿರಂತರವಾಗಿ ಸಾಗ್ತದೆ. ಇದು ಇನ್ನು 5 ವರ್ಷ ಆಗಲಿ 10 ವರ್ಷ ಆಗಲಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸೋ ತನಕ ಕೂಡ ಈ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥದ್ದು ಎಚ್ಚರಿಕೆ ಸರ್. ನಿರಂತರವಾಗಿ 1 ತಿಂಗಳಿಂದ ಏನಿವತ್ತಿನ ದಿನ ಮೈಸೂರು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟ ಅಂತ ಒಂದು ಬ್ಯಾನರ್ ಮಾಡಿ ಆ ಒಂದು ಬ್ಯಾನರ್ನಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಯವರು ಮತ್ತು ಮಹಿಳಾ ಸಂಘಟನೆ ಮತ್ತು ಇನ್ನಿತರ ದಲಿತ ಪರ ಸಂಘಟನೆಗಳು ಮತ್ತು ಅವರೇ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಸಂಘಟನೆಗಳು ವಾಲಂಟಿಯರಾಗಿ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಪ್ರತಿಭಟನೆ ಮೂಲಕ ನನ್ನ ಒಂದು ಮನವಿ ಏನಪ್ಪ ಅಂತಂದರೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಸರ್ಕಾರದವ್ರಿಗೆ ಮಾಡಿದ್ರೆ ವೇಸ್ಟ್ ಅನ್ನೋದು ಗೊತ್ತಾಗಿದೆ ಈಗ ಆಲ್ರೆಡಿ ಎಲ್ರಿಗೂ. ಮತ್ತೆ ನಾವು ಅವ್ರ ಹೆಸರು ಹೇಳಿ ಅವ್ರನ್ನ ಬಿಲ್ಡಪ್ ಮಾಡೋದು ಬೇಕಾಗಿಲ್ಲ. ರಾಜಕಾರಣಿಗಳು ಇನ್ನು ಮುಂದೆ ಏನಿದೆ ಅತ್ಯಾಚಾರಗಳು ಆಗದಿರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿದ್ರೆ ಭಾಳ ಒಳ್ಳೆಯದು. ಈಗಿರ್ತಕ್ಕಂಥ ಮಾನ್ಯ ಮುಖ್ಯ ನ್ಯಾಯಾಧೀಶರು ಈ ಒಂದು ಏನು ಪ್ರಕರಣ ನಡೆದಿದೆ ಅದ್ರದ್ದು ಈಗಾಗಲೇ ಒಂದು ಕೋರ್ಟ್ನಲ್ಲಿ ಇತ್ಯರ್ಥ ಆಗಿದೆ. ಅದು ಜಡ್ಜ್ಮೆಂಟ್ ಆದೇಶ ಪ್ರತಿ ಬಂದಿದೆ ಅಂತೇಳಿ ನೀಟಾಗಿ ಕೈ ತೊಳ್ಕೊಳ್ಳೋಂಥ ಕೆಲಸನ ಮಾಡ್ತಾಯಿದ್ದಾರೆ. ಹೌದು, ಪ್ರಕರಣ ಇತ್ಯರ್ಥ ಆಗಿದೆ, ಆದೇಶನೂ ಹೊರಡಿದೆ. ಆದರೆ ನಿಜವಾದ ಆರೋಪಿ ಯಾರು ಅಂತಕ್ಕಂಥದ್ದು ಒಂದು. ಜೊತೆಗೆ ಎಲ್ಲ ಒಂದು ಕಡೆ ನಾವು ಪ್ರತಿಭಟನೆಗೆ ಮನವಿ ಕೊಡೋದಕ್ಕೆ ಹೋಗ್ತೀವಿ. ಮನವಿ ಕೊಟ್ಟಂಥ ಸಮಯದಲ್ಲಿ ನಮ್ಮ ಹೆಸರನ್ನ ತಗೋಬಾರ್ದು, ನಮ್ಮ ಊರ ಹೆಸರು ಹೇಳಬಾರ್ದು, ನಮ್ಮ ಏನೋ ಒಂದು ಧರ್ಮದ ಹೆಸರು ಮಾತಾಡಬಾರ್ದು ಅಂತಂದರೆ ಘಟನೆ ನಡೆದಿರೋ ಸ್ಥಳ ಹೇಳೋದು ಬೇಡವಾಗಾದ್ರೆ ಸೌಜನ್ಯನ ಕೊಲೆ ನಡೆದಿದ್ದು ಮೈಸೂರಿನಲ್ಲಿ ಅಂತ ಹೇಳ ಮೈಸೂರಿನಲ್ಲಿ ನಡೆದಂಥ ಸೌಜನ್ಯ ಅತ್ಯಾಚಾರ ಕೊಲೆ ಅಂತ ಹೇಳೋಣ. ಘಟನೆ ನಡೆದಿರೋ ಜಾಗನ ಹೇಳ್ಬಾರ್ದು ಅಂತ ನೀವು ಕಾನೂನಾತ್ಮಕವಾಗಿ ಬಾಯ್ಕಟ್ ಹಾಕಿದ್ರೆ ಕಾನೂನು ಹಂಗಾದ್ರೆ ಏನು ನ್ಯಾಯಾಂಗ ವ್ಯವಸ್ಥೆ ಏನು ಮಾಡ್ತಾಯಿದೆ? ನ್ಯಾಯಾಂಗ ವ್ಯವಸ್ಥೆನೇ ಆರೋಪಿಗಳಿಗೆ ರಕ್ಷಣೆ ನೀಡ್ತಾ ಇದೆ ಅಂತ ನಾವು ಭಾವಿಸ್ಬೇಕಾಗ್ತದೆ. ಮುಂದಿನ ದಿನದಲ್ಲಿ ಸಾರ್ವಜನಿಕರುಗಳಲ್ಲಿ ಇರ್ತಕ್ಕಂಥ ಒಂದು ಕಾನೂನು ಮೇಲೆ ಇರ್ತಕ್ಕಂಥ ಗೌರವ ಕಳ್ಕೊತೀರಿ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಆಲ್ರೆಡಿ ರಾಜಕಾರಣಿಗಳು ಕಳ್ಕೊಂಡಿದ್ದಾರೆ, ಅಧಿಕಾರಿಗಳು ಅವ್ರು ನಂಬಿಕೆನ ಕಳ್ಕೊಂಡಿದ್ದಾರೆ. ಇನ್ನು ಉಳಿದಿರೋದು ಒಂದೇ ಒಂದು ನ್ಯಾಯಾಂಗ ವ್ಯವಸ್ಥೆ, ಅದನ್ನು ಕೂಡ ಈಗ ಕಳ್ಕೊತಾ ಇದ್ದೀರಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಈ ನಮ್ಮ ಒಂದು ಹೋರಾಟದ ಮೂಲಕ ಮಾನ್ಯ ಮುಖ್ಯ ನ್ಯಾಯಾಧೀಶರು ಹೇಳಿದ್ದೀರಿ, ನಿಮ್ಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು. ಮತ್ತು ಜೊತೆಗೆ ನಮ್ಮ ರಾಜ್ಯಪಾಲರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಮಾನ್ಯ ಮೈಸೂರು ಜಿಲ್ಲಾಧಿಕಾರಿಗಳ ಮುಖಾಂತರ.
ದಯವಿಟ್ಟು ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ವ್ಯಕ್ತಿ ಯಾರಾದರೂ ಆಗಿರಲಿ, ಎಷ್ಟೇ ಪ್ರಭಾವಿ ಆಗಿರಲಿ, ಸೂಕ್ತವಾದಂಥ ತನಿಖೆ ಆಗಲಿ, ಬಡವರಿಗೆ ಮಹಿಳೆಯರಿಗೆ ರಕ್ಷಣೆ ಸಿಗಲಿ, ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತಕ್ಕಂಥ ವಿಚಾರಗಳು ಕಮ್ಮಿ ಆಗಲಿ. ಜೊತೆಗೆ ಬಡವರ ಭೂಮಿಗಳನ್ನ ಏನು ಕಬ್ಜಾ ಮಾಡ್ತಾಯಿದ್ದಾರೆ ಭೂಗಳ್ಳರುಗಳು, ಆ ಒಂದು ಪ್ರಕರಣಗಳು ಆದಷ್ಟು ಕಡಿವಾಣ ಹಾಕಿ ಬಡವರಿಗೆ ಭೂಮಿಯನ್ನು ಮರಳಿ ನೀಡಲಿ ಅಂತೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೇನೆ.